ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ವಿದ್ಯಾವತಿ ಇವರು 15ನೇ ಹಣಕಾಸಿನಲ್ಲಿ 22 ಲಕ್ಷ ಹಣದ ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ ದೂರು ಸಲ್ಲಿಸಿರುವುದಾಗಿ ದೂರು ಸಲ್ಲಿಸುವ ವ್ಯಕ್ತಿ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ಲತೀಫ್ ಜಾಗೀರ್ದಾರ್ ಅವರು ಕಿಡಿಕಾರಿದ್ದಾರೆ. ಮಾಧ್ಯಮರ ಜೊತೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿನಲ್ಲಿ ಹಗಲು ದರೋಡೆ ನಡೆಯುತ್ತಿದೆ. ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ತಾಲೂಕು ಪಂಚಾಯತ್ ಇಒ ಹಾಗೂ ಜಿಲ್ಲಾ ಪಂಚಾಯತಿ ಸಿಇಒ ಕಣ್ಣಿಗೆ ಆಪರೇಷನ್ ಮಾಡಬೇಕಾಗಿದೆ ಎಂದು ಕಿಡಿಕಾರಿದ್ದರು. ಪಂಚಾಯತಿನಲ್ಲಿ ಹಲಿಗೆ ಹಚ್ಚಿ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದರು. ನಾನು ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಪಂಚಾಯತಿ ಸದಸ್ಯ. ನನ್ನ ಹೆಸರು ಅಬ್ದುಲ್ ಲತೀಫ್ ಎಸ್.ಎಂ. ಜಾಗೀರ್ದಾರ್. ಗ್ರಾಮ ಪಂಚಾಯತಿಯಲ್ಲಿ ಹಣ ದುರ್ಬಳಕೆ ಮಾಡಿರುವ ಬಗ್ಗೆ ಇದು ನಮ್ಮದು ಒಂದು ದೂರು, ಸರ್ಕಾರಕ್ಕೆ ದೂರು ಸಲ್ಲಿಸಿವೆ. ಈಗ ನಿಮ್ಮ ಮೀಡಿಯಾ ಮುಖಾಂತರ ಸಾರ್ವಜನಿಕನಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಸುದ್ದಿ ಮುಟ್ಟಬೇಕಂಥೇಳಿ ಇದು ನಾವು ಸುದ್ದಿ ಪ್ರಕರಣ. ಶ್ರೀಮತಿ ವಿದ್ಯಾವತಿ ಅಂಥೇಳಿ ಗ್ರಾಮ ಪಂಚಾಯತ್ ಪಿ ಡಿ ಒ ಅವ್ರು ಇಲ್ಲಿ ಏಪ್ರಿಲ್ ತಿಂಗಳದಾಗ ಬಂದಾರಿ. ಏಪ್ರಿಲ್ ತಿಂಗಳ ಬಂದಮೇಲೆ ಮೇ ತಿಂಗಳ 5ನೇ ತಿಂಗಳದಾಗ ಕಳುವು ಮಾಡೋಕ್ಕೆ ಶುರು ಮಾಡ್ಯಾರ. 5ನೇ ತಿಂಗಳದಾಗ 18 ಮಂದಿ ಕಮಿಷನ್ ಏಜೆಂಟ್ ಇರ್ತಾರೆ, ಅವರಿಗೆ ಅಕೌಂಟ್ ರಿನ್ಯೂ ಮಾಡಿದ. ಅದ್ರಾಗೆಲ್ಲ ನೋಡಿ ಆನ್ಲೈನ್ ಪೇಮೆಂಟ್ದಾಗ 7ನೇ ತಿಂಗಳದಾಗ 53 ಮಂದಿಗೆ ಡ್ರಾ ಮಾಡ್ಯಾರ. ಹಿಂಗೆ ಟೋಟಲಾಗಿ 30,03,000 ರೂಪಾಯಿ ಅದು ಆಗಿದ್ದದ. ಅದ್ರಾಗ ಭಾಳ ಆದರೆ ತೋರಿಸೋ ಸಲುವಾಗಿ ಜನರಿಗೆ ತೋರಿಸ್ಬೇಕು, ಆಫೀಸರ್ ಮಂದಿಗೆ ತೋರಿಸ್ಬೇಕಂದ್ರೆ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿರಬೇಕು. ಅದಕ್ಕೆ ಉಳ್ಕಿದೇನಪ್ಪ ಅಂದ್ರೆ ಮಾಡ್ಯಾರ. ಅದರ ಸಲುವಾಗಿ ನಾವು ದೂರು ಸಲ್ಲಿಸ್ತೀವಿ. ಇದಕ್ಕೆ ಹಿಂದೇನಪ್ಪ ಅಂದರೆ ನಾ 19 ತಾರೀಕು ಇದೇ ವಿಷಯದಾಗ ದೂರು ಸಲ್ಲಿಸಿದ ಪ್ರಕಾರ ಮೀಡಿಯಾದವರಿಗೆ ಹೇಳಿದ ಪ್ರಕಾರ ಅದು ಸುದ್ದಿ ಕೇಳಿ ನಮ್ಮ ವಿರುದ್ಧ ಉದ್ದೇಶಪೂರ್ವಕವಾಗಿ ತಮ್ಮದು ಎಲ್ಲ ಮುಚ್ಕೋಬೇಕಂಥೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಹಾಲು ಮತ್ತು ಏಜಾಜ್ ಪಟೇಲ್ ಅಂಥೇಳಿ ಗ್ರಾಮ ಪಂಚಾಯತ್ ಮೆಂಬರೇ ಅವ್ರು ಕೂಡ ಒಂದು 2-3 ಮೆಂಬರ್ ಯಾರು ಸೇರ್ಕಿಸಿ ಇಲ್ಲ ಅವರು ನಮ್ಮ ಮೇಲೆ ಅಪರಾಧ ಮಾಡಿ ಪಿ ಡಿ ಒ ಪರವಾಗಿ ಅವರು ಇವರು ಪಿ ಡಿ ಅವ್ರು ಹಂಗೆ ಮಾಡಿಲ್ಲ, ನಾವು ಚಲೋ ಇವೆ, ಅವು ಸುಳ್ಳು ಹೇಳ್ಯಾರ ಅದು ಇದು ಅಂಥೇಳಿ. ಸಿಮೆಂಟ್ ಫ್ಯಾಕ್ಟ್ರಿದು 20 ಲಕ್ಷ ರೂಪಾಯಿ ಏನಪ್ಪ ಅಂದರೆ ಬಂದಿದ್ದು ಏನು ಮಾಡ್ಯಾರ ಏನು ಗೊತ್ತಿಲ್ಲ. ಅಂದರೆ 20 ಲಕ್ಷ ರೂಪಾಯಿ ಯಾಕೆ ಅದಕ್ಕೆ ಹಿಂದೆ ಸೂರ್ಯಕಾಂತ್ ಸುಮಾರು ಏನೂ ಇಲ್ಲಾಂದರೆ ಒಂದು 80-91 ಕೋಟಿ ಸಿನಿಪ್ ಕಳುವು ಮಾಡಿದ್ದದ. ಅದು ಅವ್ರ ಪೇಟೆಯಾಗ ಮಾಡಿದ್ದದ, ಕಂಪ್ಲೇಂಟ್ ಮಾಡಿದ್ದದ. ನಾವು ಕಂಪ್ಲೇಂಟ್ ಮಾಡೀವಿ, ನೀಲಮ್ಮ ಅಧ್ಯಕ್ಷರು ಕೂಡ ಕಂಪ್ಲೇಂಟ್ ಮಾಡೀವಿ. ಸೂರ್ಯಕಾಂತ್ ಇರೋದು ಇದು ಹಣ ದುರ್ಬಳಕೆ ಆಗಿದ್ದು ಇವ್ರು ಕೇಳಿಲ್ಲ. ಯಾಕೋ ಜಿಲ್ಲಾ ಪಂಚಾಯತಿ ಅಧಿಕಾರಿನೂ ಕೇಳಲ್ಲ, ತಾಲೂಕು ಪಂಚಾಯತ್ ಕೇಳಲ್ಲ. ಈಗ ಅದು ಕೇಳಲಾರ ಪಕ್ಷಕ್ಕೆ ನಾವು ಲೋಕಾಯುಕ್ತಕ್ಕೆ ಹೋಗಿ ಸೂರ್ಯಕಾಂತ್ ವಿರುದ್ಧ ಕಂಪ್ಲೇಂಟ್ ತೊಗೊಂಡು ಅದು ಲೋಕಾಯುಕ್ತ ಹೋಗೋದು ಫೈಲ್ ಅದ, ಅದು ಅದರ ಬಗ್ಗೆ ಅಲ್ಲ. ಈಗ ನಮ್ಮದು ವಿದ್ಯಾವತಿ ಏನು ಮೇಡಮ್ ಅವರ ಇವ್ರು ಕಳುವು ಮಾಡಕತ್ತಾರ. ಇವ್ರ ಬಳಿ ಇನ್ಕ್ವೈರಿ ಮಾಡಿರಿ, ಗ್ರಾಮ ಪಂಚಾಯತಿಗೆ ಬರ್ರಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ವೋಚರ್ ಕೊಡಬೇಕು, ಕ್ಯಾಶ್ ಬುಕ್ ಕೊಡಬೇಕು, ಕಾಮಗಾರಿ ಏನು ಮಾಡಿ ದಾಖಲಾತಿ ಕೊಡಬೇಕು. ಅದು ಮಾಡಿದರೆ ಸತ್ಯ ಏನದ ಅಂದರೆ ಹೊರಗೆ ಬರ್ತದೆ. ಅದು ಇನ್ಕ್ವೈರಿ ಮಾಡಂಥೇಳಿ ಅನೇಕ ಸಾರಿ ಮನವಿ ಪತ್ರ ಜಿಲ್ಲಾ ಪಂಚಾಯತಿ ಅಧಿಕಾರಿಗೆ ಮನವಿ ಪತ್ರ ಬರೆದ್ರೆ ಅವರು ಇನ್ನವರಿಗೆ ಕೇಳಿಲ್ಲ. 14 ತಿಂಗಳಿಂದ ಶುರುವಾದ ಇದು. ತಾಲೂಕು ಪಂಚಾಯತಿ ಅವ್ರಿಗೆ ಕೇಳಿದರೆ ಅವರು ಇನ್ಕ್ವೈರಿ ಮಾಡಲಿಕ್ಕೆ ತಯಾರಿಲ್ಲ. ಮತ್ತು ಇದಕ್ಕೆ ಹಿಂದೆ ಬೆಂಗಳೂರು ಪಂಚಾಯತ್ ಕಮಿಷನರ್ ಸಾಹೇಬ್ಗೆ ಏನಪ್ಪ ಅಂದರೆ ಪತ್ರ ಬರೆದಿದ್ದೆವು. ಅವರು ಒಂದು ಸಾರಿ ವಾಪಸ್ ಬರ್ದಾರ ಇನ್ಕ್ವೈರಿ ಮಾಡ್ರಿ ಅಂಥೇಳಿ. ಇದು ಮೊನ್ನೆನೂ ಅವ್ರಿಗೆ ಪತ್ರ ಬರ್ದೀನಿ, ಅವ್ರಿಗೆ ಪತ್ರ ಬರ್ದೀವಿ, ಖಾಲಿ ಇವ್ರಿಗೆ ಕಾಪಿ ಹಾಕೀವಿ. ಇದು ಇನ್ಕ್ವೈರಿ ಮಾಡಿಸ್ರಿ ಅಂಥೇಳಿ ಮಾಡೀವಿ. ಇದು ಖರೆ ಸುಳ್ಳು. ಅವ್ರಿಗೆ ಆರ್ ಟಿ ಐದಾಗ ಕೇಳಿದರೆ ಕೊಟ್ಟಿಲ್ಲ ಅವರು. ಮೊನ್ನೆ ಆರ್ ಟಿ ಐದಾಗ ಸೂರ್ಯಕಾಂತರ ಬಟ್ಟೆ ಕೊಟ್ಟಿಲ್ಲ. ಈ ವಿದ್ಯಾರ್ಥಿ ಪಿ ಡಿ ಅವ್ರು ಕೇಳಿದರೆ ಅವು ಏನು ಕೆಲ್ಸಕ್ಕೆ ಬರೋದು ಕಾಗಜ ಕೊಟ್ಟಾರೆ. ಅವು ಯಾವಾದರೆ ಕಾಗಜ ಫೋಟೋ ಅದು ನಾ ಕೇಳಿದ ದಾಖಲಾತಿ ಕೊಟ್ಟಿಲ್ಲ. ದಾಖಲಾತಿ ಮೇಲಧಿಕಾರಿಗಳು ಏನಂತಾರೆ, ಮೇಲಧಿಕಾರಿ ಬಂದು ಕೇಳಂಗೇ ಇಲ್ಲ. ನಾವು ಎಷ್ಟು ಸಾರಿ ಇದೇ ಸಿ ಒ ಸರ್ ಬಲ್ಲಿ ನಾವು ಹೋಗಿನಿ, ನಿಮ್ಮ ಫೋನ್ ನಂಬರ್ ಬರ್ಕೋದು, ಅವ್ರ ಗ್ರಾಮ ಪಂಚಾಯತ್ ಅಡ್ರೆಸ್ ತೊಗೋದು, ಬಿಟ್ಬಿಡೋದು, ಏನೂ ಮಾಡಿಲ್ಲ. ನಿಮ್ಮ ಅಧ್ಯಕ್ಷರು ಹೇಳಿ ಪ್ರಕಾರ ಕೊಡ್ಲಕ್ಕೆ ತಡ ಈ ಕಡೆಯಿಂದ ಆಪಾದನೆ ಮಾಡ್ತಾ ಇದ್ದಾರೆ. ಇಲ್ಲ, ಕೊಟ್ಟಿಲ್ಲ, ಸಾಧ್ಯನಿಲ್ಲ, ಕೊಟ್ಟಿಲ್ಲ. ಅದು ಮೊನ್ನೆ 24 ತಾರೀಕು ಅದು ಕೊಟ್ಟಾರ. ಅದು ಏನೂ ಕೆಲ್ಸಕ್ಕೆ ಬರಲ್ಲ ರೀ. ಅವು ಏನೇ ಕೈಲೇ ಕಚ್ಚಿ ಬಾರಿ ಕೊಟ್ಟಾರ. ಅದು ಏನೂ ಕೆಲ್ಸಕ್ಕೆ ಬರಲ್ಲ. ನಾವು ಕೇಳೋದು ಮೇನ್ ಏನು, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕ್ರಿ, ಕರ ವಸೂಲಿ ಚೆಕ್ ಹೋಗ್ತದ. ಆನ್ಲೈನ್ದಾಗ ಗೊತ್ತಾಗಲ್ಲ. 15 ಹಣಕಾಸ್ದಾಗ ಆನ್ಲೈನ್ದಾಗ ಗೊತ್ತಾಗ್ತದ. ಈಗ ನಮ್ಮಲ್ಲಿ ಆನ್ಲೈನ್ದಾಗ 15 ಹಣಕಾಸು ನಿಮ್ಗೆ ಕೊಟ್ಟು ನೋಡ್ರಿ. ಅದು 30,03,000 ಅದ. ಅದು ನಮಗೆ ಸಿಕ್ಕಲ್ಲ. ಅವ್ರು ಕೊಟ್ಟರೆ ಸಿಗ್ಬೇಕ್ರಿ ನಮ್ಗೆ, ಇಲ್ಲಾಂದರೆ ಬ್ಯಾಂಕಿನವರು ಯಾರಿಗೆ ಕೊಡೋಂಗಿಲ್ಲ. ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡಿ ಅದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಂದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಯಾರಿಗೆ ಕೊಡ್ಲಾಕ.
ಅದು ನಮಗೆ ಹ್ಯಾಂಗೆ ಗೊತ್ತಾಗ್ತದೆ ರೀ? ನಮ್ಮ ದಾಖಲಾತಿ ನಮ್ಮಲ್ಲಿ ಏನೂ ಇಲ್ಲ. ನಮ್ಮ ದಾಖಲಾತಿ ಕಂಪ್ಲೇಂಟ್ ಮಾಡಿದ ದಾಖಲಾತಿ ಆನ್ಲೈನ್ ಪೇಮೆಂಟ್ ಆಗಿದ್ದು ಒಂದು ಇದು ಮಾಡ್ಯಾರ ನೋಡಿರಿ. ಹಿಂದಕ್ಕಿನ 2021 ಯಕ್ಷನ್ ಪ್ಲಾನ್ ಅದ್ರ ಕಿರಿ ಯೋಜನೆ ಏನಪ್ಪ ಅಂದರೆ ಬದಲಾಯಿಸಿ ತಮ್ಮ ಅನುಕೂಲಕ್ಕಾಗಿ ಬೇರೆ ಏನೇನು ಮಾಡ್ಕಿಸಿ ಅದು ಒಂದು ಅದು ರೊಕ್ಕ ಹಾಳು ಮಾಡ್ಲಿಕ್ಕೆ ಮಾಡ್ಯಾರ. ಅದು ನಿಮ್ಮ ಆಗ್ರಹ ಎಂದರೆ ನಮ್ಮ ಆಗ್ರಹ ಏನು, ಬೆಂಗಳೂರು ಜಿಲ್ಲಾ ಪಂಚಾಯತಿಯನ್ನು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಗೆ ನಾವು ಮನವಿ ಮಾಡ್ಕೊತೀವಿ, ಇನ್ಕ್ವೈರಿ ಮಾಡಿಸ್ರಿ. ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡಿವಿ, ಅವ್ರು ಕೇಳ್ತಾ ಇಲ್ಲ. ಪಂಚಾಯತಿ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಇನ್ಕ್ವೈರಿ ಮಾಡ್ತಾ ಇಲ್ಲ, ನಮ್ಮ ಮಾತು ಕಿವಿಲಿ ಕೇಳ್ತಾ ಇಲ್ಲ. ಅದರ ಸಲುವಾಗಿ ಜಿಲ್ಲಾಧಿಕಾರಿ ಮಧ್ಯವಹಿಸಿ ಇನ್ಕ್ವೈರಿ ಮಾಡಿಸ್ರಿ ಅಂಥೇಳಿ ನಾವು ಮನವಿ ಕೇಳೀವಿ. ಏನಾದರೂ ನಿಮ್ಮ ಮುಖಾಂತರ ಕೇಳ್ತೀವಿ. ಇದು ರೈಟಿಂಗ್ದಾಗೂ ಕೊಟ್ಟಿಲ್ಲ ಅವ್ರಿಗೆ. ನಮ್ದು ಏನದ ಇನ್ಕ್ವೈರಿ ಮಾಡಿರಿ, ಪಂಚಾಯತ್ ಉಳಿಸ್ರಿ. ಈ ನಮೂನ ಸರ್ಕಾರ ಬಿಟ್ಟರೆ ಏನು ಮಾಡ್ತೀರಿ? ಈಗ ಖರೆ ಸತ್ಯಾಗಿ ಸುಳ್ಳು ಹೇಳಂಗಿಲ್ಲ. ಈ ಗ್ರಾಮ ಪಂಚಾಯತ್ರಿಗೆ ಕಣ್ಣೇ ಕಾಣಂಗಿಲ್ಲ. ಇವ್ರು ಕಣ್ಣು ಆಪ್ರೇಷನ್ ಮಾಡ್ಬೇಕು ಇವ್ರಿಗೆ. ಇವ್ರು ತಾಲೂಕ್ ಪಂಚಾಯತಿವ್ರಿಗೆ, ಜಿಲ್ಲಾ ಪಂಚಾಯತಿಗೆ, ಪಂಚಾಯತ್ ರಾಜ್ ಆಯುಕ್ತರಿಗೆ ನಾ ಮನವಿ ಮಾಡ್ತೀನಿ, ಇವ್ರಿಗೆ ಕಣ್ಣು ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿದ್ರೆ ಕಾಣ್ತಾನೆ ನೋಡಮ್ರಿ. ಇವತ್ತಿಗೆ ಚಿಟ್ಟಿಯರೇ ಕೊಡ್ಬೇಕಲ್ರಿ. ನಿಮ್ಮಲ್ಲಿ ಬಂದಂತ ಕೆಲವು ಸದಸ್ಯರು ಹೇಳ್ತಾ ಇದ್ರು, ಹಾಂ, ನಮ್ಮಲ್ಲಿ ಇನ್ಕ್ವೈರಿ ಮಾಡ್ಲಿಕ್ಕೆ ಬಂದಿಲ್ಲ ಯಾರು. ಇಲ್ಲ, ಅವರು ಚೌಕಾಸಿಂದ ಕತ್ಲಾಕ್ ಕಳು ಮಾಡ್ಯಾರ, ಇವರು ಹಗಲತ್ತು ಹಲ್ಗೆ ಹಚ್ಚಿ ಕಳು ಮಾಡಾಕತ್ತಾರ. ಇವರು ಯಾರೇನು ಮಾಡ್ತಾರ ನನ್ನದರ ಏನು ನೀವು ಸಪೋರ್ಟ್ ಮಾಡಿರಿ, ಯಾರೇನು ಮಾಡ್ತಾರ ಅಂತಾರೆ. ಇಷ್ಟು ತಯಾರಿ ನಿಂತ್ರಿ ಏನು ಮಾಡ್ತೀರಿ? ಹ್ಯಾಂಗೆ ಉಳಿಬೇಕು? ಪಂಚಾಯತ್ ಹ್ಯಾಂಗೆ ಉಳಿಬೇಕು? ಸರ್ಕಾರ ಹ್ಯಾಂಗೆ ಉಳಿಬೇಕು? ಸರ್ಕಾರ ಇದರ ಬಗ್ಗೆದಾಗ ಭಾಳ ಅನ್ಯಾಯ ಅದ ರೀ. ಜಿಲ್ಲಾ ಪಂಚಾಯತಿ ಸಿ ಒ ಅವರು, ತಾಲೂಕ್ ಪಂಚಾಯತಿ ಇ ಒ ಅವರು ಏನೂ ಕೆಲಸಗಿಲ್ಲ. ಇವರು ತಾಲೂಕ್ ಪಂಚಾಯತ್ ಅಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿ ಏನೂ ಇಲ್ಲ. ಇವರು ಏನೂ ಕೇಳಂಗಿಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ರೆ ಒಂದು ಚಿಟ್ಟಿ ಕೊಟ್ಟಿಲ್ಲ ಅವ್ರಿಗೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದದ ನೋಡಿರಿ ಏನದ ಅಂಥೇಳಿ ಪಿ ಡಿ ಅವರಿಗೆ. ಮತ್ತು ಏನು ಮಾಡ್ತಾರೆ ಸರ್? ನಾವು ಉಸ್ತುವಾರಿ ಸಚಿವರಿಗೆ ಇದಕ್ಕೆ ಹಿಂದೆ ಈಗ ಪತ್ರ ಬರೆದಿಲ್ಲ, ಮೊದಲು ಬರೆದೀನಿ. ಈಗ ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊತೀನಿ. ಅವ್ರು ನಮ್ಮ ಜಿಲ್ಲಾದವರೇ ಹಾರ, ನಮ್ಮ ಭಾಗದವರೇ ಹಾರ. ಪ್ರಿಯಾಂಕಾ ಸಾಹೇಬ್ರಿಗೂ ನಾನು ಮನವಿ ಮಾಡ್ತೀನಿ, ಈ ಗ್ರಾಮ ಪಂಚಾಯತಿ ಕಡೆ ಅವರು ಲಕ್ಷ ಕೊಟ್ಕೇಸಿ ಇಂಥ ಅಧಿಕಾರಿಗಳ ಮೇಲೆ ಏನಪ್ಪ ಅಂದರೆ ನೀವು ಇನ್ಕ್ವೈರಿ ಮಾಡಿಸ್ಬೇಕು. ಇನ್ಕ್ವೈರಿ ಮಾಡಿ ಏನಂತಂದರೆ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಅದರ ಸಲುವಾಗಿ ನಾನು ಅವ್ರಿಗೆ ಕೈ ಮುಗಿದು ಮನವಿ ಮಾಡ್ಕೊತೀನಿ. ಯಾಕಂತಂದರೆ ಸಚಿವರು ನಮ್ಮ ಭಾಗದವ್ರೆ, ನಮ್ಮ ಜಿಲ್ಲಾದವ್ರೆ. ಅವ್ರು ಮನಸ್ಸು ಮಾಡಿದರೆ ನಮ್ಗೆ ಏನಪ್ಪ ನ್ಯಾಯ ಸಿಗ್ತದೆ ರೀ. ಅವರು ಭಾಗವಹಿಸ್ಬೇಕಂತೇಳಿ ನಾವು ಎಲ್ಲರಿಗೆ ಮನವಿ ಮಾಡ್ತೀನಿ. ನಮಸ್ಕಾರ, ಧನ್ಯವಾದ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್, ಕಲಬುರಗಿ.